ಸರ್, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಗ್ಯಾರಂಟಿಗಳು ಕೊಡೋಗಿದ್ರೆ ಕೊಡಿ, ಮತ್ತೆ ಅನುದಾನ ಕೂಡ ಕೇಂದ್ರ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ ಸರ್. ಏನು ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ. ಮೈ ಪ್ರಯಾರಿಟಿ. ಕೇಂದ್ರ ಸರ್ಕಾರ ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನು ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವಾ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನು ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಮತ್ತು ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆಂಧ್ರ ಪ್ರದೇಶಿಗೆ ಯಾಕೆ ಹೇಳ್ತಾ ಇಲ್ಲ? 10-15 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇರೋದು, ಕೊಡಬೇಕಾಗಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬ್ಯಾನ್ ನಿಲ್ಲಿಸ್ಬಿಡಿ, ಯಾರು ಬೇಡ ಅಂದಿದ್ದಾರೆ? ಗುಜರಾತ್ನಲ್ಲಿ ಕೊಡ್ತಾ ಇದ್ದೀರಾ, ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇದ್ದೀರಲ್ಲ, ಅವೆಲ್ಲ ನಿಲ್ಲಿಸಿ. UP-ನಲ್ಲಿ ಎಷ್ಟು ಸಬ್ಸಿಡಿ, ಎಷ್ಟು ಫ್ರೀ ಬೀಸ್ ಕೊಡ್ತಾ ಇದ್ದೀರಾ? ನೀವು ಕೊಟ್ಟರೆ ಮಾಸ್ಟರ್ ಸ್ಟ್ರೋಕು, ನಾವು ಕೊಟ್ಟರೆ ತೊಂದರೆ ನಿಮಗೆ. ಆಮೇಲೆ ಗ್ಯಾರಂಟಿಗೋಸ್ಕರ ಯಾವತ್ತು ನಾವು ಕೈ ಚಾಚಿದ್ದೀವಪ್ಪ? ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಬರಬೇಕಾಗಿರೋದು ಅದು ನ್ಯಾಯಯುತವಾಗಿ ಕೊಟ್ಟರೆ ಸಾಕಾಗಿದೆ ನಮಗೆ. ಅದೆಲ್ಲ ಕೊಡ್ತಾನೆ ಇದೀವಿ. ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ? ನಾವು 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಅಷ್ಟೇ ವಾಪಸ್ ಬರ್ತಾ ಇರೋದು. UP-ಗೆ 300 ರೂಪಾಯಿ ಹೋಗ್ತಾ ಇದೆ, ಮಧ್ಯಪ್ರದೇಶಿಗೆ 300 ರೂಪಾಯಿ ಹೋಗ್ತಾ ಇದೆ. ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ. ನಮ್ದೇನು 13 ರೂಪಾಯಿ ಇದೆ, ಒಂದು ಮಾಡಿ 30 ರೂಪಾಯಿ ಮಾಡಿ. ಅದರಿಂದ ನಾವೇನು ಮಾಡ್ತೀವಿ? ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿಸ್ತೀವಿ, ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಿದೆ ಅಂದರೆ ಅದು ನಾವೇ ಕಾರಣ ಅಲ್ಲ, ಕನ್ನಡಿಗರೇ ಕಾರಣ ಅಲ್ಲ. UP ಮತ್ತು ಮಧ್ಯಪ್ರದೇಶದಿಂದ ಏನು ಬರ್ತಾ ಇದೆ ಅಪ್ಪ ಹೇಳಿ ತೋರಿಸ್ಬಿಡಿ ನನಗೆ. ಈಗ ಗ್ಯಾರಂಟಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಗಿದೆ, ಒಂದಷ್ಟು ನೀವು ಕೂಡ ಹಿರಿಯರಿದ್ದೀರಿ, ಈ ಗೊಂದಲಗಳಿಗೆ ತೆರೆ ಬೀಳುತ್ತಾ ಅಂತೇಳಿ. ಯಾಕೆಂದರೆ ನೋಡಿ, ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್, ಗ್ಯಾರಂಟೀಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಎರಡನೇ ವಿಚಾರ ಏನಂದರೆ ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು, ಪರಿಷ್ಕರಣೆ ಆಗಬೇಕು ಅಂತ ಅಷ್ಟೇ. ನೀವೇ ಎಷ್ಟು ಸರಿ ಹೇಳಿದ್ದೀರಾ ನಮಗೆ ಮಾಧ್ಯಮ ಸ್ನೇಹಿತರು, ಸರ್ ಬೇರೆ ಯಾರಿಗೂ ಹೋಗ್ತಾ ಇದೆ, ಸತ್ತವರಿಗೆ ಹೋಗ್ತಾ ಇದೆ, ಬೋಗಸ್ ಖಾತೆಗಳಿಗೆ ಹೋಗ್ತಾ ಇದೆ, ಅದು ಪರಿಷ್ಕರಣೆ ಮಾಡಬೇಕಲ್ವಾ? ಆಫ್ಟರ್ ಆಲ್ ಇದು ಯಾರು ದುಡ್ಡು? ಜನರ ದುಡ್ಡು. ಜನರ ದುಡ್ಡು ಜನರಿಗೆ ಕರೆಕ್ಟಾಗಿ ಮುಟ್ಟಿಸೋದು ತಪ್ಪ? ಆಮೇಲೆ BJP ಅವರಿಗೆ ಏನಕ್ಕೆ ಆತಂಕ? ಅವರೇ ತಾನೇ ಗ್ಯಾರಂಟಿ ವಿರುದ್ಧ ಇದ್ದಿದ್ದು. ಈ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ರೆ ಅವ್ರಿಗೇನು ಸಮಸ್ಯೆ ಆಗ್ತಾ ಇದೆ? ಮಾಡ್ತೀವಿ. ಈಗ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಈಗ ಒಂದು ಮೆಥಡ್ ಇರಬೇಕಲ್ಲ ಸರ್. ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಟ್ಯಾಕ್ಸ್ ಕಟ್ಟಿದ್ದಾರೆ, ಒಂದು ಮೆಥಡ್ ಇರಬೇಕಲ್ಲ. ನೀವು ಅರ್ಜಿಗಳು ಹಾಕಿದಾಗ ನಮಗೆ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಬ್ಲ್ಯಾಂಕೆಟಾಗಿ ಕೊಡ್ಬೋದು. ಇಲ್ಲಿವರೆಗೂ ಯಾರಾದರೂ ಹೇಳಿದಾರ ನಮ್ಗೆ ಸಿಗ್ತಾ ಇಲ್ಲ ಅಂತ, ಕಟ್ಟಾಗಿದೆ ಅಂತ ಹೇಳಿಲ್ಲ ಅಲ್ವಾ? ಈ ಅಭಿಯಾನ ಪ್ರಾರಂಭನೇ ಮಾಡಿಲ್ಲ ನಾವಿನ್ನು. ಅದಕ್ಕೆ BJP ಅವ್ರು ಯಾಕೆ ಆತಂಕ ಪಡ್ತಾ ಇದ್ದಾರೆ? ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಇಲ್ಲ ಅಲ್ಲ, ಫಸ್ಟ್ ನಿಮ್ಮ ಕಾರ್ಯಕರ್ತರಿಗೆ ಹೇಳ್ರಪ್ಪ ಇದನ್ನು ಬಿಡಲಿಕ್ಕೆ. ನಮ್ಗೆ ಬೇಡ, ಸರ್ಕಾರದ ದುಡ್ಡು ಬೇಡ ನಮಗೆ ಅಂತ ಹೇಳಿ. ಅದು ಒಂದು ಅಭಿಯಾನ ನಡೆಸಿದ್ರಲ್ಲ ಮೋದಿಯವರು, ಗಿವ್ ಅಪ್ ಅಂತ, ಸಿಲಿಂಡರ್ಗಳು LPG ಬಿಟ್ಕೊಡಿ ಅಂತ ಮಾಡಿ. ಗ್ಯಾರಂಟಿಗಳನ್ನು ಗಿವ್ ಅಪ್ ಮಾಡಿ, ನೀವು ಅಭಿಯಾನ ಮಾಡಿ BJP ಅವರು. ನಾವು ಯಾರು ನಮ್ಮ ದೇಹದಿಂದ ಕೊಡ್ತಾ ಇಲ್ಲ. ಜನರ ದುಡ್ಡು ಜನರ ತಲುಪಿಸಿದ್ರೆ ಒಂದು ಆರ್ಥಿಕ ಸ್ಥಿರತೆ ಇರುತ್ತೆ ಕುಟುಂಬಕ್ಕೆ ಅಂತ ಮಾಡ್ತಾ ಇರೋ ಯೋಜನೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ತೊಗೋಬೇಡಿ, ತೊಗೊಂಡವ್ರು ತೊಗೋತಾರೆ.